ಇನ್ನು ಹುಟ್ಟೂರು ದಶವಾರದಲ್ಲಿ ಅಂತ್ಯಕ್ರಿಯೆ ನೆರವೇರಲಿದೆ. ಚನ್ನಪಟ್ಟಣಕ್ಕೆ ಅವರ ಜಮೀನಿದೆ, ಅಲ್ಲಿ ಅಂತ್ಯಕ್ರಿಯೆಗೆ ಅಲ್ಲೇ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಫಾರ್ಮ್ ಹೌಸ್ ದಶವಾರ ಗ್ರಾಮಕ್ಕೆ ರಾಮನಗರ SP ಶ್ರೀನಿವಾಸ್ ಗೌಡ ಅವರು ಭೇಟಿಯನ್ನು ಕೊಟ್ಟಿದ್ದಾರೆ. ಚಿತ್ರರಂಗದ ಗಣ್ಯರು, ರಾಜಕೀಯ ನಾಯಕರು ಈ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗೋದ್ರಿಂದ ಪಾರ್ಕಿಂಗ್ ವ್ಯವಸ್ಥೆ, ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಎಲ್ಲ ಮಾಡಬೇಕಲ್ಲ. ಸೊ ಆ ನಿಟ್ಟಿನಲ್ಲಿ ಈಗ ಚನ್ನಪಟ್ಟಣ SP ಮತ್ತು ರಾಮನಗರ SP ಮತ್ತು ಚನ್ನಪಟ್ಟಣ DYSP ಎಲ್ಲರೂ ಕೂಡ ಹೋಗಿ ದರ್ಶನವನ್ನು ಅಲ್ಲಿ ಮಾಡಿದ್ದಾರೆ. ಅಂದರೆ ಜಾಗದೇನಿದೆ ಅದನ್ನೆಲ್ಲ ದಶವಾರದಲ್ಲಿ ಸೊ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು. ನಾಳೆಗೆ ಅಂತ್ಯಕ್ರಿಯೆ ನಡೆಯುತ್ತೆ, ಹಾಗಾಗಿ ನಾಳೆನ ವ್ಯವಸ್ಥೆಗಳಾಗಬೇಕು. ಅದನ್ನೆಲ್ಲ SP ಮತ್ತು DYSP ಅವರು ನೋಡ್ಕೊಳ್ತಾ ಇದ್ದಾರೆ. ರಾಮನಗರದಲ್ಲಿ SP ಹೋಗಿದ್ದಾರೆ, ಜೊತೆಗೆ ಚನ್ನಪಟ್ಟಣದ DYSP ಕೂಡ ಹೋಗಿದ್ದಾರೆ. ತಾಯಿ ಸಮಾಧಿ ಪಕ್ಕದಲ್ಲೇ ಈ ಅಂತ್ಯಕ್ರಿಯೆ ನೆರವೇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಈಗ ಅವರ ಫಾರ್ಮ್ ಹೌಸ್ನಲ್ಲೇ ಸೊ ಅದರ ಪರಿಶೀಲನೆಯನ್ನು ಮಾಡಿದ್ದಾರೆ. ಸೊ ಮಾಡೋದಾದರೆ ಎಲ್ಲಿ ಮತ್ತು ಏನು, ಗಾಡಿಗಳು ಬರೋದಾದರೆ ವ್ಯವಸ್ಥೆ ಎಲ್ಲ ಆಗಬೇಕು, ಏನು, ಇವೆಲ್ಲವನ್ನು ಮುಂಚಿತವಾಗಿಯೇ ರೆಡಿ ಮಾಡ್ಕೊಳ್ಬೇಕಲ್ಲ. ಬಹುಭಾಷಾ ನಟಿ ಹಾಗೂ ಪದ್ಮಶ್ರೀ ಪುರಸ್ಕೃತ ಬಿ ಸರೋಜಾ ದೇವಿಯವರು ವಿಧಿವಶರಾಗಿರುವಂಥ ಹಿನ್ನೆಲೆಯಲ್ಲಿ ಅವರ ಹುಟ್ಟೂರು ಚನ್ನಪಟ್ಟಣ ತಾಲೂಕಿನ ದಶವಾರ ಗ್ರಾಮದಲ್ಲೇ ಅಂತ್ಯಕ್ರಿಯೆ ನೆರವೇರಿಸಲಿಕ್ಕೆ ಕುಟುಂಬಸ್ಥರು ಈಗಾಗಲೇ ನಿರ್ಧಾರವನ್ನು ಮಾಡಿರುವಂಥದ್ದು. ಅವರ ಹುಟ್ಟೂರಾದಂಥ ದಶವಾರ ಗ್ರಾಮದಲ್ಲಿ ಚನ್ನಪಟ್ಟಣ ಹಾಗೂ ದಶವಾರ ಗ್ರಾಮದ ರಸ್ತೆ ಏನಿದೆ, ರಸ್ತೆ ಪಕ್ಕದಲ್ಲೇ ಇರುವಂತಹ ಸರೋಜಾದೇವಿ ಗಾರ್ಡನ್ ಎಂಬ ಸ್ಥಳ ಏನಿದೆ, ಈ ಒಂದು ಸ್ಥಳದಲ್ಲೇ ಅವರ ಅಂತ್ಯಕ್ರಿಯೆಯನ್ನು ಮಾಡಲಿಕ್ಕೆ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ದೃಶ್ಯಗಳು ನೋಡ್ತಾ ಇರ್ಬೋದು. ಸರೋಜಾದೇವಿ ಗಾರ್ಡನ್ ಅಂತ ಈ ಒಂದು ಜಾಗ ಏನಿದೆ, ಈ ಜಾಗದಲ್ಲೇ ಅವರ ಅಂತ್ಯಕ್ರಿಯೆಯನ್ನು ಮಾಡಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಸರೋಜಾದೇವಿಯವರು ಇದೇ ಗ್ರಾಮದಲ್ಲಿ ಹುಟ್ಟಿದ್ರು, ಹಾಗಾಗಿ ಸಾಕಷ್ಟು ಅವಿನಾಭಾವ ಸಂಬಂಧವನ್ನು ಈ ಗ್ರಾಮದ ಜೊತೆ ಇಟ್ಕೊಂಡಿದ್ರು. ಅವರ ತಾಯಿಯ ಒಂದು ಸಮಾಧಿ ಏನಿದೆ, ಆ ಸಮಾಧಿ ಪಕ್ಕದ ಜಾಗದಲ್ಲೇ ಸರೋಜಾದೇವಿಯವರ ಅಂತ್ಯಕ್ರಿಯೆಯನ್ನು ಮಾಡಲಿಕ್ಕೆ ಈಗಾಗಲೇ ಕುಟುಂಬಸ್ಥರು ನಿರ್ಧಾರವನ್ನು ಮಾಡಿದ್ದಾರೆ. ತಾಯಿ ರುದ್ರಮ್ಮರವರ ಸಮಾಧಿಯ ಒಂದು ಸ್ಥಳ ಇದು. ಚನ್ನಪಟ್ಟಣ ಹಾಗೂ ದಶವಾರ ಗ್ರಾಮದ ಪ್ರಮುಖ ರಸ್ತೆ ಪಕ್ಕದಲ್ಲೇ ಈ ಒಂದು ಜಮೀನಿದೆ. ಸುಮಾರು 2 ಎಕರೆಗೂ ಅಧಿಕ ಜಮೀನನ್ನು ಸರೋಜಾದೇವಿಯವರೇ ಹೊಂದಿದ್ರು. ಹಾಗಾಗಿ ಅವರದೇ ಜಮೀನಿನಲ್ಲಿ ಅಂತ್ಯಕ್ರಿಯೆಯನ್ನು ನೆರವೇರಿಸಲಿಕ್ಕೆ ಈಗಾಗಲೇ ಕುಟುಂಬಸ್ಥರು ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇರುವಂಥದ್ದು. ಅವರ ತಾಯಿ ಸಮಾಧಿ ಪಕ್ಕದಲ್ಲೇ ಇರುವಂಥ ಈ ಒಂದು ಜಾಗ ಏನಿದೆ, ಈ ಜಾಗದಲ್ಲೇ ಅವರ ಅಂತ್ಯಕ್ರಿಯೆಯನ್ನು ಮಾಡಲಿಕ್ಕೆ ಈಗಾಗಲೇ ಗ್ರಾಮಸ್ಥರು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ನಾಳೆ ಮಧ್ಯಾಹ್ನದ ಹೊತ್ತಿಗೆ ಅವರ ಮೃತದೇಹ ಈ ಒಂದು ದಶವಾರ ಗ್ರಾಮಕ್ಕೆ ಆಗಮಿಸುತ್ತೆ ಅಂತ ಕೂಡ ಈಗಾಗಲೇ ಹೇಳಲಾಗ್ತಾ ಇರುವಂಥದ್ದು. ಈಗಾಗಲೇ ಸಾಕಷ್ಟು ಸಿನಿಮಾ ರಂಗದ ಹಿರಿಯರು ಕೂಡ ಅವರ ಅಂತಿಮ ದರ್ಶನವನ್ನು ಪಡಿತಾ ಇದ್ದಾರೆ. ಬೆಂಗಳೂರಿನ ನಿವಾಸದಲ್ಲೇ ಅವರ ಅಂತಿಮ ದರ್ಶನವನ್ನು ಪಡೆದ ಬಳಿಕ ದಶವಾರ ಗ್ರಾಮಕ್ಕೆ ಮಧ್ಯಾಹ್ನದ ಹೊತ್ತಿಗೆ ಅವರ ಮೃತದೇಹವನ್ನು ತರಲಾಗುತ್ತೆ. ಇಲ್ಲಿ ಇರುವಂಥ ಅವರ ಮನೆ ಏನಿದೆ, ಮನೆ ಬಳಿಯೂ ಕೂಡ ಗ್ರಾಮಸ್ಥರು ಅಂತಿಮ ದರ್ಶನ ಪಡೆದುಕೊಳ್ಳಲಿಕ್ಕೆ ಅವಕಾಶವನ್ನು ಕಲ್ಪಿಸಲಾಗುತ್ತೆ. ಅದಾದ ಬಳಿಕ ಗ್ರಾಮದ ಹೊರವಲಯದಲ್ಲಿರುವಂತಹ ಸರೋಜಾದೇವಿ ಗಾರ್ಡನ್ ಎಂಬ ಸ್ಥಳ ಏನಿದೆ, ಆ ಒಂದು ಸ್ಥಳದಲ್ಲಿ ಅವ್ರ ತಾಯಿಯ ಸಮಾಧಿ ಪಕ್ಕದಲ್ಲೇ ಅಂತ್ಯಕ್ರಿಯೆಯನ್ನು ಮಾಡ್ತಾರೆ. ಅದಕ್ಕೆ ಬೇಕಾದಂಥ ಸಿದ್ಧತೆಗಳನ್ನು ಕೂಡ ಈಗಾಗಲೇ ಕುಟುಂಬಸ್ಥರು ಮಾಡ್ಕೊಳ್ತಿದ್ದಾರೆ. ಈ ಒಂದು ಗ್ರಾಮಕ್ಕೆ ಸಾಕಷ್ಟು ಕೊಡುಗೆಗಳನ್ನು ಕೂಡ ಸರೋಜಾದೇವಿಯವರು ನೀಡಿದರು. ಗ್ರಾಮಕ್ಕೆ ಸುಮಾರು 3 ಶಾಲಾ ಕೊಠಡಿಗಳನ್ನು ಅವರು ನಿರ್ಮಾಣ ಮಾಡಿಕೊಟ್ಟಿದ್ರು. ಈ ಗ್ರಾಮಕ್ಕೆ ವಿದ್ಯುತ್ತನ್ನು ತರುವಲ್ಲೂ ಕೂಡ ಅವರು ಪ್ರಮುಖ ಪಾತ್ರವನ್ನು ವಹಿಸಿದರು. ಜೊತೆಗೆ ಹೈಸ್ಕೂಲ್ ಈ ಒಂದು ಗ್ರಾಮಕ್ಕೆ ಬೇಕಾಗಿತ್ತು, ಅದನ್ನು ಸ್ಥಳೀಯ ರಾಜಕಾರಣಿಗಳ ಗಮನಕ್ಕೆ ತಂದು ಅದನ್ನು ಸ್ಯಾಂಕ್ಷನ್ ಮಾಡಿಸ್ಕೊಡಲು ಕೂಡ ಪ್ರಮುಖ ಪಾತ್ರವನ್ನು ವಹಿಸಿದರು. ಹಾಗಾಗಿ ಈ ಗ್ರಾಮದಲ್ಲೇ ಅವರ ಅಂತಿಮ ಸಂಸ್ಕಾರ ಆಗಬೇಕು ಅನ್ನೋದು ಕೂಡ ಗ್ರಾಮಸ್ಥರ ಮನವಿಯಾಗಿತ್ತು. ಇದೀಗ ಕುಟುಂಬಸ್ಥರು ಕೂಡ ಇಲ್ಲೇ ಅವರ ಅಂತ್ಯ ಸಂಸ್ಕಾರ ಮಾಡಲಿಕ್ಕೆ ನಿರ್ಧಾರ ಮಾಡಿರುವಂಥ ಹಿನ್ನೆಲೆಯಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಶಿ ಜೊತೆ ವಿನಯ್ ಬಸಪ್ಪ, ಪಬ್ಲಿಕ್ TV, ರಾಮನಗರ. ಸೊ ಅಲ್ಲಿ ಹೀಗೆ ಯಾವ ರೀತಿಯಾಗಿ ಜಾಗ ಮಾಡ್ಕೊಂಡಿದ್ರು, ಅವರ ತೋಟ ಹೇಗಿದೆ, ಅಲ್ಲೆಲ್ಲ ಅವರ ತಾಯಿಯ ಸಮಾಧಿಯೂ ಕೂಡ ಅಲ್ಲೇ ಇದೆ. ಅದರ ಪಕ್ಕದಲ್ಲೇ ಸರೋಜಾದೇವಿ ಅವರದ್ದು ಕೂಡ ಸಮಾಧಿಯನ್ನು ಅಲ್ಲೇ ಮಾಡ್ತಾರೆ. ಸೊ ಅಂತ್ಯಕ್ರಿಯೆ ನಾಳೆ ನಡೆಯುತ್ತೆ, ಅದಕ್ಕೆ ತಕ್ಕಂತೆ ಈಗ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಬೇಕು. ಹಾಗಾಗಿ ಅಲ್ಲಿ ಹೋಗಿದ್ದಾರೆ ಈಗ SP ಮತ್ತು DYSP ಅವರು. ಸೊ ಯಾವ ರೀತಿಯಾಗಿ ತಯಾರಿ ಆಗಬೇಕು ಅಂತ ನೋಡೋದಕ್ಕೋಸ್ಕರ, ಕಾರಣ ನಾಳೆ ಅನೇಕ ಗಣ್ಯರು ಹೋಗ್ತಾರೆ ಅಲ್ಲಿಗೆ. ಇವತ್ತು ಅವರ ನಿವಾಸದ ಬಳಿನೇ ಅಂತಿಮ ದರ್ಶನವನ್ನು ಪಡ್ಕೊಂಡಿದ್ದಾರೆ, ಬಟ್ ನಾಳೆನೂ ಹೋಗ್ತಾರೆ. ಹಿರಿಯ ನಟಿಯರಾದಂಥ ಸರೋಜಾದೇವಿಯವರು ದೈವಾಧೀನರಾಗಿದ್ದು ನಾಳೆ ಅವರ ಸ್ವಗ್ರಾಮದಾದಂಥ ದಶಾವರದಲ್ಲಿ ಅಂತ್ಯಕ್ರಿಯೆ ಮಾಡ್ತಾರೆ ಅನ್ನೋದು ಮಾಹಿತಿ ಇದೆ. ಆ ಕಾರಣದಿಂದ ಇಲ್ಲಿ ಜಾಗವನ್ನು ಪರಿಶೀಲನೆ ಮಾಡಿ ಬಂದೋಬಸ್ತ್ಗೆ ಎಲ್ಲ ರೀತಿಯ ಏರ್ಪಾಡುಗಳನ್ನು ತಯಾರಿ ಮಾಡ್ಕೊತಿದ್ದೀವಿ. ಏನು ನಾಳೆ ಟೆಂಟೇಟಿವ್ ಆಗಿ ಒಂದು 11 ಗಂಟೆ ನಂತರದಲ್ಲಿ ಇಲ್ಲಿ ಬರ್ಬೋದು ಅಂತ ಹೇಳಿದ್ದಾರೆ. ಆ ಕಾರಣದಿಂದ ನಾವು ನಮ್ಮ ಅಧಿಕಾರಿಗಳೆಲ್ಲ ಇಲ್ಲಿ ಬಂದು
ಸ್ಥಳ ಪರಿಶೀಲನೆ ಮಾಡಿದ್ದೀವಿ. ಬಹುಭಾಷಾ ನಟಿಯಾಗಿದ್ದವು, ಚಿತ್ರರಂಗದಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲರೂ ಕೂಡ ಬರೋ ಸಾಧ್ಯತೆ ಇದೆ, ಹೆಚ್ಚು ಜನರು ಕೂಡ ಬರೋ ಸಾಧ್ಯತೆ ಇದೆ. ಪಾರ್ಕಿಂಗ್ ವ್ಯವಸ್ಥೆ ಅಥವಾ ಸಾರ್ವಜನಿಕರು ದರ್ಶನಕ್ಕೆ ಹೆಂಗೆ? ಅದೇ ಇದು ಏನು ರೋಡ್ ಏನಿದೆ, ರೋಡು ಚೆನ್ನಾಗಿರೋ ರೋಡ್ ಇದೆ. ಇಲ್ಲಿ ಪಾರ್ಕಿಂಗಿಗೆ ವ್ಯವಸ್ಥೆಗಳನ್ನು ನಾವು ಮಾಡ್ಕೊತಾ ಇದ್ದೀವಿ. ಅಕ್ಕಪಕ್ಕ ಏನು ಜಾಗಗಳಿದೆ, ಅಲ್ಲಿ ಜಮೀನುಗಳಿದೆ, ಅಲ್ಲಿ ಅವರನ್ನು ಅನುಮತಿ ಪಡೆದು ಫರ್ದರ್ ಪಾರ್ಕಿಂಗ್ ಸ್ಥಳಗಳನ್ನು ನಾವು ಮಾಡ್ಕೊತಿದ್ದೀವಿ. ಜೊತೆಗೆ ಜನ ಏನು ನಿರೀಕ್ಷೆ ಇದೆ ಬರ್ತಾರೆ ಅಂತ, ಅದ್ರ ತಕ್ಕಂತೆ ನಾವು ಬ್ಯಾರಿಕೇಡಿಂಗ್ ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೊತೀವಿ. ಯಾರು VIP ಬರ್ತಾರೆ ಅನ್ನೋ ಸದ್ಯಕ್ಕೆ ಅದು ನಮಗೆ ಯಾವುದೋ ಮಾಹಿತಿ ಕೊಟ್ಟಿಲ್ಲ. ಹೌದು, ನಾಳೆ ಚಾಮುಂಡೇಶ್ವರಿ ಕರ್ಗನೂ ಇದೆ, ನಾಳೆ ಮತ್ತು ಇವ್ರದ್ದೊಂದು ಕಾರ್ಯನೂ ಇದೆ. ಎಲ್ಲದಕ್ಕೂ ನಾವು ಪ್ರಿಪೇರ್ ಆಗ್ತಾ ಇದ್ದೀವಿ. ಅದೇ 11 ಗಂಟೆ ನಂತರದಲ್ಲಿ ಅಂತ ಹೇಳಿದ್ದಾರೆ, ಅದನ್ನ ನೋಡ್ಕೊಂಡು ಮಾತಾಡ್ತೀವಿ.